ವಿಧಾನ ಪರಿಷತ್ ಮಾತ್ರ ಅಲ್ಲ, ವಿಧಾನಸಭೆಯಲ್ಲೂ ಇವತ್ತು ಗದ್ದಲ ಜೋರಾಗಿತ್ತು. ವಿಪಕ್ಷಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಪೆನ್ ಡ್ರೈವ್ ಪ್ರದರ್ಶನ ಮಾಡಿ ಸರ್ಕಾರವನ್ನ ತರಾಟೆಗೆ ತಗೊಂಡು. ಇನ್ನು ಸರ್ಕಾರ ರಾಮ್ಜಿ ಮಸೂದೆ ವಿರುದ್ಧ ನಿರ್ಣಯವನ್ನ ಮಂಡಿಸಿದ್ದು ಮತ್ತಷ್ಟು ಕಿಚ್ಚು ಹೊತ್ತಿಸಿತು. ವಿಧಾನಸಭೆಯಲ್ಲಿ ಅಬಕಾರಿ ಭ್ರಷ್ಟಾಚಾರ, ರಾಮ್ಜಿ ಗದ್ದಲ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಭಾರೀ ಗದ್ದಲ, ಕೋಲಾಹಲ. ವಿಧಾನ ಪರಿಷತ್ನಲ್ಲಿ ದೇಶದ್ರೋಹ, ದೇಶ ಪ್ರೇಮದ ಗದ್ದಲ ನಡೆದ್ರೆ, ಇತ್ತ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮತ್ತು ರಾಮ್ಜಿ ವಿಷಯ ಕೋಲಾಹಲವನ್ನೇ ಸೃಷ್ಟಿಸಿತು. ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ವಾಕ್ಸಮರ ವಿಧಾನಸಭೆ ಕಲಾಪದಲ್ಲಿ ಮಾರ್ದನಿಸಿತ್ತು. ಇವತ್ತು ವಿಧಾನಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಕಿಕ್ಕಿಕ್ಕೇರಿಸಿತು. ಸ್ಪೀಕರ್ ಯುಟಿ ಖಾದರ್ ರವರು ನಿಯಮ 69ರಡಿ ಅಬಕಾರಿ ಇಲಾಖೆಯ ಅವ್ಯವಹಾರದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುತ್ತಿದ್ದಂತೆ ಆರ್ ಅಶೋಕ್ ತಮ್ಮ ಬತ್ತಳಿಕೆಯಲ್ಲಿದ್ದ ಎಲ್ಲಾ ಅಸ್ತ್ರಗಳನ್ನ ಒಂದೊಂದಾಗೆ ಸರ್ಕಾರದ ವಿರುದ್ಧ ಪ್ರಯೋಗಿಸಲು ನಿಂತರು. ಅಬಕಾರಿ ಇಲಾಖೆಯಲ್ಲಿ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಆರೋಪಿಸಿ ಸದನದ ಮುಂದೆ ಒಂದಲ್ಲ ಎರಡಲ್ಲ 3 ಪೆನ್ ಡ್ರೈವ್ ಗಳನ್ನ ಪ್ರದರ್ಶಿಸಿ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಫಸ್ಟ್ ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ. ಮತ್ತೆ ಒಂದು ಆಡಿಯೋ ಬರ್ತದೆ, ಸಿಗ್ನಲ್ ಲೈಟು, ಹುಷಾರ್, ಎಲ್ಲ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನಲ್ಲ, ನಾನವನಲ್ಲ, ನಾನವನಲ್ಲ, ನಾನವಲ್ಲ ಅಲ್ಲ. ಇವತ್ತು ಸದನದಲ್ಲಿ ರಾಮ್ಜಿ ಬಗ್ಗೆ ನಿರ್ಣಯ ಮಂಡಿಸಲೇಬೇಕೆಂದು ಸರ್ಕಾರ ಫಿಕ್ಸ್ ಆಗಿ ಬಂದಿತ್ತು. ಆದ್ರೆ ಬಿಜೆಪಿ ಶಾಸಕರು ಅಬಕಾರಿಯ ಅವ್ಯವಹಾರವನ್ನೇ ದೊಡ್ಡದಾಗಿ ಬಿಂಬಿಸಿ ಸರ್ಕಾರಕ್ಕೆ ಮುಜುಗರ ತರಲು ಸಿದ್ಧರಾಗಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾತಿಗೆ ಗರಂ ಆದ್ರು. ಇದರಿಂದ ವಿಧಾನಸಭೆಯಲ್ಲಿ ವಾಕ್ಸಮರ ನಡೆಯಿತು. 3 ಜನ ಅಂತ ಮಾತಾಡಿಲ್ಲ ನಾವು. ಮಾತಾಡಿದ್ದೀರಾ ಸರ್? 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. ಒಬ್ಬರೇ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಇವರು ಉತ್ತರ ಕೊಡ್ತಾರೆ. ವಿಧಾನಸಭೆಯಲ್ಲಿ ಕಿಚ್ಚು ಹಚ್ಚಿದ ವಿಬಿಜಿ ರಾಮ್ಜಿ ಕಾಯ್ದೆ. ವಿಬಿಜಿ ರಾಮ್ಜಿ ಮಸೂದೆ ಖಂಡಿಸಿ ಸಿಎಂ ನಿರ್ಣಯ ಮಂಡನೆ. ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು. ಅಬಕಾರಿ ಗದ್ದಲದ ಬಳಿಕ ವಿಧಾನಸಭೆಯಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಕಿಚ್ಚು ಹಚ್ಚಿಸಿತು. ಸಿಎಂ ಸಿದ್ದರಾಮಯ್ಯ ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಮಂಡನೆ ಮಾಡಿದ್ರು. ಸಿಎಂ ನಿರ್ಣಯ ಮಂಡನೆ ಮಾಡ್ತಿದ್ದಂತೆ ವಿರೋಧ ಪಕ್ಷದ ನಾಯಕರು ಗದ್ದಲ ಸೃಷ್ಟಿಸಿದ್ರು. ಕಾಯ್ದೆ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಬಗ್ಗೆಗೆ ಮಾರಕವಾಗಿದೆ. ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ನಾವಿಲ್ಲ, ಈ ಸದನ ಅಲ್ಲ, ಗ್ರಾಮೀಣ ಅಲ್ಲ, ನೀವು ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಈ ಸದನ ಅಲ್ಲ, ಈ ಸದನ
ಈ ಸದನ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯ ಮಂಡನೆ ವೇಳೆ ಸಿಎಂ ಮಾತಿಗೆ ಬಿಜೆಪಿ ನಾಯಕರು ಪದೇ ಪದೇ ಅಡ್ಡಿಪಡಿಸಿದ್ರು. ಇದರಿಂದ ಗರಂ ಆದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ನಿಮಗಿಂತ ನಾವು ಜಾಸ್ತಿ ಜನ ಇದ್ದೇವೆ, ನಮ್ಗೂ ಗಲಾಟೆ ಮಾಡೋಕೆ ಬರುತ್ತೆ ಎಂತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಎದ್ದು ನಿಂತರು. ನೀವೊಬ್ಬರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ. ಈ ಗದ್ದಲ ಗಲಾಟೆ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ರಾಮ್ಜಿ ಮಸೂದೆ ವಿರುದ್ಧ ನಿರ್ಣಯ ಮಂಡಿಸಿ ಮನ್ರೇಗಾವನ್ನ ಪುನರ್ಜಾರಿಗೆ ಆಗ್ರಹಿಸಿದ್ರು. ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು, ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಸದನವನ್ನು ಬಡವರ ವಿರೋಧಿ 3 ಗಂಟೆ 45 ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು. ಭೋಜನದ ವಿರಾಮದ ಬಳಿಕ ಸದನ ಆರಂಭದ ಬಳಿಕವೂ ವಿರೋಧ ಪಕ್ಷದ ಸದಸ್ಯರು ಗದ್ದಲವನ್ನ ಮುಂದುವರೆಸಿ ಸದನಕ್ಕೆ ಅಡ್ಡಿಪಡಿಸಿದ್ರು. ಇದಕ್ಕೆ ಕೆರಳಿದ ಸಿಎಂ, ನೀವು ಇದೇ ರೀತಿ ಮಾಡ್ತಿದ್ರೆ ನಿಮ್ಮನ್ನ ಹೊರಗೆ ಹಾಕಿ ನಿರ್ಣಯ ಮಾಡಬೇಕಾಗುತ್ತೆ ಎಂದಿದ್ದಾರೆ. ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ ನಾವು. ಒಟ್ಟಾರೆ ಕೇಂದ್ರದ ರಾಮ್ಜಿ ಮಸೂದೆ ವಿರುದ್ಧ ನಿರ್ಣಯ ಕೈಗೊಳ್ಳುವ ಕಾರಣಕ್ಕಾಗಿಯೇ ಸರ್ಕಾರ ಈ ವಿಶೇಷ ಅಧಿವೇಶನವನ್ನ ಕರೆದಿದೆ. ಇವತ್ತು ಕೇಂದ್ರದ ವಿರುದ್ಧ ನಿರ್ಣಯವನ್ನ ಮಂಡಿಸಿದ್ದು ಸದನದಲ್ಲಿ ಕಿಚ್ಚು ಹಚ್ಚಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.